ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ ಬೇಗ ಎದ್ದು ಪನ್ನೀರ್ ಪಲಾವ್ ಮಾಡೋಣ ಅಂತೇಳಿ ಪ್ರಿಪ್ರೇಷನ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಪನ್ನೀರ್ ಪಲಾವ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಸ್ವಲ್ಪ ಬ್ಯಾಲೆನ್ಸ್ ಕೆಲಸ ಇರೋದ್ರಿಂದ ಎಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಇವತ್ತು ಮಂಗಳವಾರ ಇರೋದ್ರಿಂದ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೆ. ಯಾಕೋ ಇವತ್ತು ಸಿಕ್ಕಾಪಟ್ಟೆ ನನ್ನ ಮಗಳು ಬೆಳಗ್ಗೆಯಿಂದನೇ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ಲು. ಯಾಕೆ ಅಂತ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಹೊಟ್ಟೆ ನೋವಿರ್ಬೋದು ಅಂತೇಳಿ ಸ್ವಲ್ಪ ಡ್ರಾಪ್ಸ್ ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ ಆದಳು. ಸರಿ ಅಂತೇಳಿ ನಾನು ಹೊರಗಡೆ ಬ್ಯಾಲೆನ್ಸ್ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಬ್ಯಾಲೆನ್ಸ್ ಕೆಲಸ ಎಲ್ಲ ಮುಗಿಸ್ಕೋಬೇಕಾದ್ರೆ ಸ್ವಲ್ಪ ಸಮಾಧಾನ ಆದಳು. ಆಮೇಲೆ ಅವ್ರ ಪಪ್ಪ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು. ಅಪ್ಪನ ಮಗಳಲ್ವ ಎಷ್ಟೇ ಆದರೂ ಸುಮ್ಮನೆ ಆದಳು. ಆಮೇಲೆ ಪಪ್ಪ ಡ್ಯೂಟಿಗೆ ಹೋಗ್ಬೇಕಾದ್ರೆ ನಾನು ಪಲಾವ್ ಮಾಡಿ ತಿಂದು ಪೂಜೆ ಮುಗಿಸೋದ್ರು. ಮಧ್ಯಾಹ್ನ ಬಂದು ಅನ್ನ ಸಾಂಬಾರು ಮಾಡಿದ್ದೆ. ಅಂದರೆ ನೆನ್ನೆ ನೈಟ್ ಸಾಂಬಾರಿಗೆ ನಾನು ರೈಸ್ ಮಾಡ್ಕೊಂಡಿದ್ದೆ. ಆಮೇಲೆ ನೈಟ್ ಬಂದು ಇದನ್ನ ಎಗ್ ತೊಗೊಬಂದಿದ್ರು. ಎಗ್ ಬಿರಿಯಾನಿ ಮಾಡೋಣ ಅಂತ ಐಡಿಯಾ ಹಾಕಿದ್ದೆ. ಇಲ್ಲ ಬೇಡ, ಎಗ್ ರೈಸೇ ಮಾಡು ಅಂತ ಹೇಳಿದ್ರು. ಸರಿ ಅಂತೇಳಿ ಎಗ್ ರೈಸ್ ಮಾಡಿಕೊಂಡೆ. ಇದು ಬಂದು ಒಂದು ಹಾಫ್ ಆನ್ ಅವರ್ಗೆ ಮಾಡ್ಬೋದು. ತುಂಬ ಈಸಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಮೊಟ್ಟೆ ಫಸ್ಟೇ ಹುರ್ಕೊಬೇಕು. ಆಮೇಲೆ ರೈಸ್ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರು, ಮಿರ್ಚಿ ಪೌಡರು, ಸಾಲ್ಟ್ ಹಾಕಿದ್ರೆ ಎಗ್ ರೈಸ್ ರೆಡಿ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.